ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪದ್ಮಗಂಧಿನಿ ಭಾಗ 63. ಛೇ, ನನಗೇನಾಗಿತ್ತು? ಆ ಹೆಂಗಸು ನಮ್ಮನ್ನು ಗಂಡ ಹೆಂಡತಿ ಎಂದು ತಿಳಿದಿದ್ದಾರೆ. ಅವರ ಮಾತು ಕೇಳಿ ಆದಿಸರ್ ಏನು ತಿಳಿದುಕೊಂಡರೋ ಗೊತ್ತಿಲ್ಲ. ನಾನಾದರೂ ನಾವಿಬ್ಬರು ಗಂಡ ಹೆಂಡತಿ ಅಲ್ಲ ಎಂದು ಹೇಳಬೇಕಿತ್ತು. ಹಾಸಿಗೆ ಮೇಲೆ ಉರುಳಿಕೊಂಡವಳಿಗೆ ತರಕಾರಿ ಮಾರುವ ಹೆಂಗಸು ಆಡಿದ ಮಾತೆ ಕಿವಿಯಲ್ಲಿ ಪ್ರತಿಧ್ವನಿಸಿದಂತಾಗುತ್ತಿತ್ತು. ಆ ಮಾತುಗಳನ್ನು ನೆನೆಯುತ್ತಿದ್ದವಳಿಗೆ ಒಮ್ಮೊಮ್ಮೆ ನಾಚಿಕೆ, ಇನ್ನೊಮ್ಮೆ ಬೇಸರ. ಆದಿ ಏನು ತಿಳಿದುಕೊಂಡನು ಎನ್ನುವ ಅಂಜಿಕೆ ಅವಳಿಗೆ. ಅದಾಗಲೇ ಅವಳ ಮನದಲ್ಲಿ ಶ್ರೀಕರ್ನ ಮೇಲೆ ಮೂಡದೇ ಇರುವ ಭಾವನೆಗಳು ಆದಿಯ ಮೇಲೆ ಮೂಡುತ್ತಿದ್ದವು. ಆ ಭಾವನೆಗಳಿಗೆ ಏನು ಹೆಸರಿಡುವುದು ಎಂದು ತಿಳಿಯದೆ ಆಗಲೇ ಅವಳೇ ಗೊಂದಲದಲ್ಲಿದ್ದಾಳೆ. ಆಗ ತಾನೇ ಕೆಲಸದಿಂದ ಬಂದಂತಹ ಆದಿಗೆ ಮನೆಯ ಬಾಗಿಲು ತೆರೆದಿದ್ದರೂ ಸಹ ಮನೆಯಲ್ಲಿ ಯಾರೂ ಕಾಣಲಿಲ್ಲ. ಮಾವ ಎಲ್ಲಿ ಹೋದರೂ ಕಾಣುತ್ತಿಲ್ಲವಲ್ಲ ಎಂದುಕೊಂಡವನು ಸೀದಾ ತನ್ನ ಕೋಣೆಯ ಬಳಿ ಹೋದರೆ ಅಲ್ಲಿ ಯಾರೋ ಮಾತನಾಡುವುದು ಕೇಳಿಸಿತು. ಅರೆ, ರೂಮಿನಲ್ಲಿ ಯಾರೋ ಮಾತನಾಡುವ ಆಗಿದೆಯಲ್ಲ, ಯಾರು? ಮಾವ ಅಂತೂ ನನ್ನ ರೂಮಿಗೆ ಬರುವುದೇ ಇಲ್ಲ, ಮತ್ತೆ ಮಾತನಾಡುತ್ತಿರುವುದು ಯಾರು ಎಂದು ಬಾಗಿಲ ಬಳಿಗೆ ಹೋಗಿ ನೋಡಿದರೆ ಶಾಕ್ ಆಗಿ ನಿಂತಿದ್ದನು. ಆದಿ ತನ್ನ ರ್ಯಾಕಿನಲ್ಲಿ ಇದ್ದಂತಹ ಎಲ್ಲ ಪುಸ್ತಕಗಳನ್ನು ಯಾವ ಪುಸ್ತಕ ಎಲ್ಲಿದೆ ಎಂದು ಬಹುಬೇಗ ಗುರುತು ಹಿಡಿಯಲು ಅವನಿಗೆ ಗೊತ್ತಾಗುವ ಹಾಗೆ ಜೋಡಿಸಿಟ್ಟಿದ್ದನು. ಈಗ ಹೋಗಿ ನೋಡಿದರೆ ಎಲ್ಲ ಪುಸ್ತಕಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಕೆಲವು ಪುಸ್ತಕಗಳು ನೆಲದ ಪಾಲಾಗಿದ್ದವು. ಕುರ್ಚಿಯ ಮೇಲೆ ನಿಂತು ರ್ಯಾಕ್ ಮೇಲಿದ್ದಂತಹ ಧೂಳು ಒರೆಸುತ್ತಿದ್ದವಳು ಹೆಸರಿಗೆ ಮಾತ್ರ ಪರ್ಫೆಕ್ಟ್ ಮ್ಯಾನ್, ಆದರೆ ಎಷ್ಟೊಂದು ಧೂಳು ಇದೆ, ಇದನ್ನು ಕ್ಲೀನ್ ಮಾಡಿಕೊಳ್ಳಬೇಕು ಎನ್ನುವ ಅರಿವಿಲ್ಲ. ಆದರೆ ಊಟದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಸಹ ಮೂತಿ ಸಿಡುಕು ಮೂತಿಯಾಗುತ್ತದೆ. ಇವರ ಕಾಟವನ್ನು ಪಾಪ ಅಂಕಲ್ ಆಗಿರುವುದಕ್ಕೆ ಸಹಿಸುತ್ತಿದ್ದಾರೆ ಎಂದು ಹೇಳುತ್ತಾ ಧೂಳು ಒರೆಸುತ್ತಿದ್ದವಳನ್ನೇ ನೋಡುತ್ತಾ ಉಳಿದನು. ಮೊದಲಿಗೆ ಅವಳು ಪುಸ್ತಕಗಳನ್ನು ಚೆಲ್ಲಾಪಿಲ್ಲಿ ಮಾಡಿರುವುದನ್ನು ನೋಡಿ ಕೋಪ ಬಂದಿತ್ತು. ನಂತರ ಅವಳು ಆಡುತ್ತಿದ್ದಂತಹ ಮಾತುಗಳನ್ನು ಕೇಳಿ ಉಬ್ಬು ಬೆಸೆದು ಅಲ್ಲಿಯೇ ನಿಂತನು. ತಾನು ಆಡುತ್ತಿರುವ ಮಾತುಗಳನ್ನು ಇಲ್ಲಿ ನಿಂತು ಆದಿ ಕೇಳುತ್ತಿದ್ದಾನೆ ಎನ್ನುವ ಪರಿವೇ ಇಲ್ಲ ಹುಡುಗಿಗೆ. ರ್ಯಾಕ್ನ ತುತ್ತ ತುದಿಯಲ್ಲಿ ಸಣ್ಣ ಸಿಲಬೆ ಕಟ್ಟಿರುವುದನ್ನು ನೋಡಿದವಳು ಕೈಯಲ್ಲಿ ಹಿಡಿದಿದ್ದ ಬಟ್ಟೆಯ ಮೂಲಕ ಅದನ್ನು ಒರೆಸಲು ನೋಡಿದರೆ ಅದು ಇವಳಿಗೆ ಕೈಗೆ ಎಟುಕಲಿಲ್ಲ. ಮತ್ತೆ ಕುರ್ಚಿಯ ಮೇಲೆ ನಿಂತಿದ್ದವಳು ತನ್ನ ಎರಡೂ ಹಿಮ್ಮಡಿಯನ್ನು ಮೇಲೆತ್ತಿ ತುದಿಗಾಲಿನಲ್ಲಿ ನಿಂತು ಧೂಳನ್ನು ಒರೆಸುತ್ತಾ ಇರುವಾಗಲೇ ಅವಳು ಕುರ್ಚಿಯ ತುದಿಯಲ್ಲಿ ನಿಂತಿದ್ದರಿಂದ ಕುರ್ಚಿಯ ಕಾಲುಗಳು ಅಲ್ಲಾಡಿದಂತಾಗಿ ಆಯ ತಪ್ಪಿ ಇನ್ನೇನು ಕೆಳಗಡೆ ಬೀಳಬೇಕು ಎನ್ನುವಷ್ಟರಲ್ಲಿ ಅವಳನ್ನೇ ನೋಡುತ್ತಾ ನಿಂತಿದ್ದ ಆದಿ ಅವಳು ಬೀಳುವುದನ್ನು ನೋಡಿ ಧೃತಿ ಎಂದು ಕೂಗಿಕೊಂಡು ಓಡಿ ಹೋಗಿ ಬೀಳುತ್ತಿದ್ದವಳನ್ನು ತನ್ನ ತೋಳಿನಲ್ಲಿ ಬಂಧಿಸಿದ್ದನು. ತಾನು ಇನ್ನೇನು ಬಿದ್ದೆ ಎಂದು ಯೋಚಿಸಿ ಭದ್ರವಾಗಿ ಕಣ್ಣು ಮುಚ್ಚಿದವಳು ತನ್ನನ್ನು ಯಾರೋ ಹಿಡಿದ ಅನುಭವವಾದಾಗ ಕಣ್ಣನ್ನು ಸಹ ಬಿಡದೆ ಅವರನ್ನೇ ಬಿಗಿಯಾಗಿ ಅಪ್ಪಿಕೊಂಡಳು. ಭಯದಲ್ಲಿ ಅವಳ ಎದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಅವಳು ತನ್ನನ್ನು ಹಿಡಿದಿರುವ ಬಿಗಿಯಾದ ಹಿಡಿತದಲ್ಲಿಯೇ ಅವಳೆಷ್ಟು ಎದುರಿದ್ದಾಳೆ ಎಂದು ಅರಿವಾಗಿ ತಾನೂ ಕೂಡ ಅವಳನ್ನು ಬಳಸಿ ಅವಳ ತಲೆ ನೀವುತ್ತಿದ್ದವನು, ಇದೆಲ್ಲ ಬೇಕಿತ್ತ ನಿನಗೆ? ರೂಮನ್ನು ಇದೇನು ಮಾಡಿಬಿಟ್ಟಿದ್ದೀಯಾ ಎಂದು ಮೆಲುಧ್ವನಿಯಲ್ಲಿ ಹೇಳಿದನು. ತನ್ನ ಪುಸ್ತಕಗಳನ್ನು ಚೆಲ್ಲಾಪಿಲ್ಲಿ ಮಾಡಿರುವುದಕ್ಕೆ ಜೋರಾಗಿ ಬೈಯಬೇಕು ಎನಿಸಿದರೂ ಅವಳನ್ನು ನೋಡಿ ಬೈಯುವ ಮನಸ್ಸಾಗಲಿಲ್ಲ ಅವನಿಗೆ. ಅವನ ಧ್ವನಿ ಕೇಳಿ ತಟ್ಟನೆ ಕಣ್ಣು ಬಿಟ್ಟವಳಿಗೆ ಪೊಲೀಸ್ ಸಮವಸ್ತ್ರ ಕಣ್ಣಿಗೆ ಕಾಣಿಸಿತು. ಅವಳು ಹಿಡಿದಿದ್ದ ಬಿಗಿಯಾದ ಹಿಡಿತವನ್ನು ಸಡಿಲಗೊಳಿಸಿ ಒಡನೆ ಅವನಿಂದ ದೂರ ಸರಿದು ನಿಂತಳು. ಮೈಗಂಟಿ ಕುಳಿತಿದ್ದ ಸಮವಸ್ತ್ರದಲ್ಲಿ ಅವನ ಅಂಗಸಾಷ್ಟಾಂಗ ಎದ್ದು ಕಾಣುತ್ತಿತ್ತು. ಮೊದಲೇ ಸುಂದರ ಅವನು, ಅದರಲ್ಲೂ ಪೊಲೀಸ್ ಸಮವಸ್ತ್ರದಲ್ಲಂತೂ ಇನ್ನೂ ಸುಂದರವಾಗಿ ಕಾಣುತ್ತಿದ್ದನು. ಅವಳು ಅವನನ್ನೇ ನೋಡುತ್ತಾ ಸುಮ್ಮನೆ ನಿಂತವಳನ್ನು ನೋಡಿದವನು, ಧೃತಿ ನಿನ್ನನ್ನೇ ಕೇಳುತ್ತಿರುವುದು, ರೂಮನ್ನು, ನನ್ನ ಪುಸ್ತಕಗಳನ್ನು ಇದೇನು ಮಾಡಿದ್ದೀಯಾ ಎಂದನು. ಅವನು ಕೆಲಸ ಮುಗಿಸಿ ಮನೆಗೆ ಬರುವುದು ತಡವಾಗುತ್ತದೆ, ಅಷ್ಟರಲ್ಲಿ ಎಲ್ಲ ಧೂಳನ್ನು ತೆಗೆದು ಯಾವ ಯಾವ ಪುಸ್ತಕ ಎಲ್ಲಿತ್ತು ಅಲ್ಲಿಗೆ ಇಡೋಣ ಎಂದು ಯೋಚಿಸಿ ಕೆಲಸ ಮಾಡುತ್ತಿದ್ದವಳಿಗೆ ಅವನು ಬಂದಿದ್ದು ಅರಿವಾಗಲೇ ಇಲ್ಲ. ಈಗ ಅವನ ಮಾತಿಗೆ ಏನು ಹೇಳುವುದು ಎಂದು ತಿಳಿಯದೆ ಸುಮ್ಮನೆ ನಿಂತು ಬಿಟ್ಟಳು. ಹಾಗೆ ಎಲ್ಲಿ ತಾನು ಆಡಿದ ಮಾತುಗಳನ್ನು ಕೇಳಿಸಿಕೊಂಡನು ಎನ್ನುವ ಭಯ ಒಂದೆಡೆ. ನನ್ನ ಬುಕ್ಸ್ ಮುಟ್ಟು ಎಂದು ಹೇಳಿದವರು ಯಾರು ನಿನಗೆ? ಅವಳು ಮಾತನಾಡದೆ ಸುಮ್ಮನೆ ನಿಂತಿರುವುದನ್ನು ನೋಡಿ ಮತ್ತೆ ಕೇಳಿದನು.
ಅದು ತುಂಬ ಧೂಳಿತ್ತು, ಅದಕ್ಕೆ ಕ್ಲೀನ್ ಮಾಡುತ್ತಿದ್ದೆ ಎಂದು ತಡೆದು ನುಡಿದವಳನ್ನು ನೋಡಿ, ಮೊನ್ನೆ ತಾನೇ ನಾನು ಎಲ್ಲವನ್ನೂ ಕ್ಲೀನ್ ಮಾಡಿದ್ದೇನೆ, ಧೂಳು ಎಲ್ಲಿಂದ ಬಂತು ಎಂದ ಕೈಕಟ್ಟಿ ಹೇಳಿದನು. ಪ್ರಾಮಿಸ್, ನಾನು ಸುಳ್ಳು ಹೇಳುತ್ತಿಲ್ಲ. ಜೇಡ ಒಂದೇ ರಾತ್ರಿಗೆ ಬಲೆ ಎಣೆಯುತ್ತವಂತೆ. ನೋಡಿ, ಅಲ್ಲಿ ಜೇಡ ಬಲೆ ಎಣೆದಿತ್ತು, ಅದನ್ನು ಈಗಷ್ಟೇ ಕ್ಲೀನ್ ಮಾಡಿದೆ ಗೊತ್ತಾ ಎಂದು ಮುಖ ಊದಿಸಿ ಹೇಳಿದಳು. ಈಗ ನೀನು ನನ್ನ ರೂಮಿನಲ್ಲಿ ಧೂಳು ತೆಗೆದಿಲ್ಲ, ನನಗೆ ಕೆಲಸ ಕೊಟ್ಟಿದ್ದೀಯಾ ಅಷ್ಟೇ. ಇದನ್ನೆಲ್ಲ ಮತ್ತೆ ಜೋಡಿಸುವಷ್ಟರಲ್ಲಿ ನನಗೆ ಸಾಕಾಗಿ ಹೋಗುತ್ತದೆ ಎಂದವನ ಮಾತು ಕೇಳಿ, ನೀವು ಏನು ಜೋಡಿಸಬೇಡಿ, ನಾನೇ ಜೋಡಿಸುತ್ತೇನೆ ಎಂದಳು. ನೀನು ಜೋಡಿಸ್ತೀಯಾ? ನೀನು ಮಾಡಿರುವ ಅವಾಂತರ ಇಷ್ಟೇ ಸಾಕು, ಮತ್ತೇನು ಮಾಡಬೇಡ, ನೀನು ಸುಮ್ಮನೆ ಇದ್ದರೆ ಅಷ್ಟೇ ಸಾಕು ಎಂದವನು ಕೆಳಗೆ ಬಿದ್ದಿದ್ದಂತಹ ಪುಸ್ತಕಗಳನ್ನು ಒಂದೊಂದೇ ತೆಗೆದು ಎಲ್ಲಿಗೆ ಜೋಡಿಸಬೇಕು ಅಲ್ಲಿಗೆ ಇಡುತ್ತಿದ್ದನು. ಅವನು ಪುಸ್ತಕ ಜೋಡಿಸುತ್ತಿರುವುದನ್ನು ನೋಡಿ ಸುಮ್ಮನಾಗದ ಧೃತಿ ತಾನೂ ಬಂದು ನೆಲದಲ್ಲಿ ಇದ್ದಂತಹ ಪುಸ್ತಕಗಳನ್ನು ತೆಗೆದು ಅವನ ಕೈಗೆ ನೀಡಿದಳು. ನೀನು ಇಲ್ಲಿಂದ ಹೊರಡು, ನಾನೇ ಜೋಡಿಸುತ್ತೇನೆ ಎಂದರೂ ಕೇಳದವಳು, ಇಲ್ಲ, ನಿಮ್ಮೊಬ್ಬರಿಗೆ ಜೋಡಿಸಲು ಕಷ್ಟ ಆಗುತ್ತೆ, ನಾನೂ ಹೆಲ್ಪ್ ಮಾಡುತ್ತೀನಿ ಎಂದು ಹೇಳಿದವಳ ಮಾತು ಕೇಳಿ ಮುಗುಳು ನಕ್ಕು ಅವಳಿಂದ ಪುಸ್ತಕ ತೆಗೆದುಕೊಂಡಿದ್ದನು. ಅವಳು ಕೊಟ್ಟ ಹಾಗೆ ಇವನು ಎಲ್ಲವನ್ನೂ ಜೋಡಿಸಿಟ್ಟಿದ್ದನು. ನೀವು ಇಷ್ಟೆಲ್ಲ ಬುಕ್ಸ್ ಓದಿದ್ದೀರಾ ಎಂದವಳ ಮಾತು ಕೇಳಿ ಹ್ಞೂ ಎಂದಿದ್ದನು. ಅವನ ಮಾತು ಕೇಳಿ ತಲೆ ಸುತ್ತಿದಂತಾಗಿತ್ತು ಧೃತಿಗೆ. ಅಲ್ಲ, ನಾವು ಕಾಲೇಜ್ನಲ್ಲಿ 5-6 ಪುಸ್ತಕ ಓದಲು ಸಾಕಾಗುತ್ತದೆ, ನೀವು ಇಷ್ಟೆಲ್ಲ ಪುಸ್ತಕ ಹೇಗೆ ಓದಿದ್ರಿ ಎಂದಳು. ಏನಾದರೂ ಸಾಧನೆ ಮಾಡಬೇಕು ಎಂದರೆ ಓದಲೇಬೇಕು, ನೀನು ಕೂಡ ತುಂಬ ಬುದ್ಧಿವಂತೆ ಇದ್ದೀಯ, ಈಗಿನಿಂದಲೇ ಓದುವ ಅಭ್ಯಾಸ ಮಾಡಿಕೊ ಎಂದವನು ಅವನ ರ್ಯಾಕಿನಲ್ಲಿ ಇದ್ದಂತಹ ಒಂದು ಪುಸ್ತಕ ತೆಗೆದು ಅವಳ ಮುಂದೆ ಹಿಡಿಯುತ್ತಾ, ತಗೋ, ಈ ಪುಸ್ತಕವನ್ನು ಓದು ಎಂದರೆ, ನನಗೆ ಓದಲು ಇಂಟ್ರೆಸ್ಟ್ ಇಲ್ಲ, ಬೇಡ ಎಂದಳು ಅಸಡ್ಡೆಯಿಂದ. ಓದುತ್ತಿದ್ದರೆ ಇಂಟ್ರೆಸ್ಟ್ ತಾನಾಗಿಯೇ ಬರುತ್ತದೆ, ಇನ್ನೊಂದು ವಾರದಲ್ಲಿ ಈ ಪುಸ್ತಕ ಓದಿ ಮುಗಿಸಿ ನನಗೆ ರಿಟರ್ನ್ ಕೊಡಬೇಕು. ಅಷ್ಟೇ ಅಲ್ಲ, ನಾನು ಇದರಲ್ಲಿರುವ ಪ್ರಶ್ನೆ ಕೇಳಿದಾಗ ಉತ್ತರ ಹೇಳಲು ರೆಡಿಯಾಗಿರಬೇಕು ಎಂದು ಗಂಭೀರವಾಗಿ ಹೇಳಿದವನ ಮಾತು ಕೇಳಿ ಮುಖ ಸಪ್ಪಗೆ ಮಾಡಿಕೊಂಡವಳು, ಇಷ್ಟು ದಪ್ಪ ಬುಕ್ 1 ವಾರದಲ್ಲಿ ಮುಗಿಸಲು ಆಗುತ್ತದಾ? ನನ್ನಿಂದ ಇದು ಸಾಧ್ಯವಿಲ್ಲ ಎಂದಳು. ಬೇರೆ ಎಕ್ಸ್ಪ್ಲನೇಷನ್ ನನಗೆ ಕೊಡುವ ಆಗಿಲ್ಲ, ಓದಬೇಕು ಎಂದರೆ ಓದಬೇಕು ಅಷ್ಟೇ. ಬುದ್ಧಿವಂತೆ ನೀನು, ಆದರೆ ಸೋಮಾರಿಯಾಗಿದ್ದೀಯಾ ಅಷ್ಟೇ ಎಂದು ಹೇಳುತ್ತಾ ಅವಳ ಕೈ ಹಿಡಿದು ತಾನೇ ಆ ಪುಸ್ತಕವನ್ನು ಅವಳ ಕೈ ಮೇಲೆ ಇರಿಸಿದ್ದನು. ಏನು, ನಾನು ಸೋಮಾರಿಯಾ? ಧೃತಿ, ನಿನಗೆ ಇದು ಬೇಕಿತ್ತಾ? ಇವತ್ತು ಯಾಕಾದರೂ ನಾನು ಈ ರೂಮ್ ಕ್ಲೀನ್ ಮಾಡಲು ಬಂದೆನೋ? ಛೇ, ನಾನು ಈ ರೂಮ್ಗೆ ಬರಲಿಲ್ಲ ಅಂದಿದ್ರೆ ಅವರು ಈ ಪುಸ್ತಕವನ್ನು ನನಗೆ ಕೊಡುತ್ತಲೇ ಇರಲಿಲ್ಲ ಎಂದು ಪುಸ್ತಕ ನೋಡಿಕೊಂಡು ಮನದಲ್ಲಿ ಹೇಳಿಕೊಳ್ಳುತ್ತಿರುವವಳನ್ನು ನೋಡಿದವನು, ಅದೇನೇ ಹೇಳುವುದಿದ್ದರೂ ಜೋರಾಗಿ ಹೇಳು ಎನ್ನುತ್ತಿದ್ದ ಹಾಗೆ, ಏನೂ ಇಲ್ಲ, ಈ ಪುಸ್ತಕ ಓದುತ್ತೇನೆ ಎಂದು ಹೇಳುತ್ತಲೇ ಹೊರಬರುವವಳನ್ನು ತಡೆದವನು, ನನಗೆ ಬೈಯುವುದಾದರೆ ನೇರವಾಗಿ ಬೈದು ಬಿಡು, ನಾನೇನು ಕೋಪಿಸಿಕೊಳ್ಳುವುದಿಲ್ಲ, ನಾನು ಇಲ್ಲದೇ ಇರುವಾಗ ಬೈಯುವ ತೊಂದರೆ ತೆಗೆದುಕೊಳ್ಳಬೇಡ ಎಂದು ಹೇಳಿ ಮಾತು ಕೇಳಿ ಪೆಚ್ಚಾದಳು. ತಾನು ಆಡಿದ ಮಾತನ್ನೆಲ್ಲ ಕೇಳಿಸಿಕೊಂಡಿದ್ದಾನೆ ಎಂದು ಅವಳಿಗೆ ಅರಿವಾಗಿತ್ತು. ಕ್ಷಣವೂ ಅಲ್ಲಿ ನಿಲ್ಲದೆ ಹೊರಬಂದಿದ್ದಳು. ಅವಳು ಮುಖ ಮಾಡಿಕೊಂಡಿದ್ದನ್ನು ನೋಡಿ ಅವಳು ಹೊರ ಹೋದ ನಂತರ ನಗು ಆವರಿಸಿತು ಇವನಿಗೆ. ಧೃತಿ, ನೀನು ಕೆಲವೊಮ್ಮೆ ಬುದ್ಧಿವಂತೆಯೋ ಇಲ್ಲ ಮುಗ್ಧೆಯೋ ಒಂದೂ ತಿಳಿಯುವುದಿಲ್ಲ, ಆದರೆ ಒಂದಂತೂ ನಿಜ, ಆಗಲೇ ನನ್ನನ್ನು ನಿನ್ನೆಡೆಗೆ ಸೆಳೆದುಕೊಂಡಿದ್ದೀಯ. ನೀನಂದ್ರೆ ನನಗೆ ಗೊತ್ತಾಗ್ತಿಲ್ಲ ಎಂದು ತನ್ನ ತಲೆ ಕೂದಲಲ್ಲಿ ಕೈ ಆಡಿಸುತ್ತಾ ಹೇಳಿಕೊಂಡನು. ಮಂಗಳ, ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು, ಧೃತಿಯ ಜೊತೆ ಹೋಗುತ್ತಿದ್ದವಳ ಬಳಿ ಬಂದು ಹೇಳಿದನು ಧ್ರುವ. ಅದನ್ನು ಕೇಳಬೇಕಾ? ಅದೇನು ಹೇಳು ಎಂದಳು. ಅವನು ಏನು ಹೇಳುತ್ತಾನೆ ಎನ್ನುವ ಸುಳಿವು ಇದ್ದರೆ ಅಲ್ಲವೇ ಅವಳಿಗೆ. ಧೃತಿಗೆ ಮಾತ್ರ ಧ್ರುವ ಯಾವ ವಿಷಯ ಮಾತನಾಡುತ್ತಾನೆ ಎಂದು ತಿಳಿದು ಹೋಗಿತ್ತು. ಇಲ್ಲಿ ಮಾತನಾಡಲು ಆಗುವುದಿಲ್ಲ, ನಿನ್ನನ್ನು ಎಲ್ಲಿಗೂ ಕರೆದುಕೊಂಡು ಹೋಗುತ್ತೇನೆ, ಬರ್ತೀಯಾ? ಅಲ್ಲಿಯೇ ಎಲ್ಲವನ್ನೂ ಹೇಳುತ್ತೇನೆ ಎನ್ನುತ್ತಿದ್ದ ಹಾಗೆ ಸರಿ ಎಂದವಳು. ಧೃತಿ, ಬಾ ಹೋಗೋಣ ಎನ್ನುತ್ತಿದ್ದ ಹಾಗೆ, ಇಲ್ಲ ಮಂಗಳ, ನನಗೆ ಬೇರೆ ಕೆಲಸ ಇದೆ, ನಾನು ಇವತ್ತು ಬೇಗ ಮನೆಗೆ ಹೋಗಬೇಕು, ನೀನು ಅವನ ಜೊತೆ ಹೋಗು ಎಂದಳು. ಧೃತಿ ಜೊತೆಯಲ್ಲಿ ಬರುತ್ತಾಳೆ ಎನ್ನುವ ಧೈರ್ಯದ ಮೇಲೆ ಧ್ರುವನ ಜೊತೆ ಹೋಗಲು ಒಪ್ಪಿಕೊಂಡಿದ್ದವಳಿಗೆ ಈಗ ಅವಳು ಬರುವುದಿಲ್ಲ ಎನ್ನುವ ವಿಷಯ ಕೇಳಿ ಒಬ್ಬಳೇ ಅವನ ಜೊತೆ ಏಕೆ ಹೋಗುವುದು ಎಂದು ಯೋಚನೆ ಶುರುವಾಯಿತು. ಅವಳು ಯೋಚಿಸುತ್ತಿರುವುದನ್ನು ನೋಡಿದ ಧೃತಿ ಮಂಗಳ ಕೈ ಹಿಡಿದು, ಮಂಗಳ, ನಿನಗೆ ಧ್ರುವನ ಮೇಲೆ ನಂಬಿಕೆ ಇದ್ದರೆ ಅವನ ಜೊತೆ ಹೋಗು, ನನಗೆ ಅವನ ಮೇಲೆ ನಂಬಿಕೆ ಇರುವುದಕ್ಕೆ ನಿನ್ನನ್ನು ಹೋಗು ಎಂದು ಹೇಳುತ್ತಿರುವುದು ಎಂದು ಅವಳಿಗೆ ಧೈರ್ಯ ಹೇಳುತ್ತಿದ್ದ ಹಾಗೆ, ಸರಿ ಹೋಗ್ತೀನಿ ಎಂದು ಅವನ ಜೊತೆ ಹೊರಟಳು. ಧ್ರುವನ ಜೊತೆ ಕಾರಿನಲ್ಲಿ ಹೋದವಳನ್ನು ನೋಡಿದ ಧೃತಿ, ಮಂಗಳ, ಧ್ರುವ ತುಂಬ ಒಳ್ಳೆಯವನು, ಅವನ ಪ್ರೀತಿಯನ್ನು ಒಪ್ಪಿಕೊ, ನಿನ್ನ ಜೀವನ ಮುಂದೆ ತುಂಬ ಚೆನ್ನಾಗಿರುತ್ತದೆ ಎಂದು ಮನದಲ್ಲಿ ಹೇಳಿಕೊಂಡಿದ್ದಳು.
ತನ್ನ ಗೆಳತಿಯ ಜೀವನ ಚೆನ್ನಾಗಿರಬೇಕು ಎಂದು ಯಾವಾಗಲೂ ಬಯಸುವ ಜೀವ ಅವಳದು. ಧ್ರುವ, ಏನೋ ಮಾತನಾಡಬೇಕು ಎಂದು ನಿಮ್ಮ ಫಾರ್ಮ್ ಹೌಸ್ಗೆ ಯಾಕೆ ಕರೆದುಕೊಂಡು ಬರುತ್ತಿದ್ದೀಯಾ? ಮಾತನಾಡಲು ಇಷ್ಟು ದೂರ ಬರಬೇಕಾ? ಅಲ್ಲಿ ಕಾಲೇಜಿನಲ್ಲೇ ಮಾತನಾಡಿದರೆ ಆಗುತ್ತಿರಲಿಲ್ಲವಾ? ಅವನು ಕಾರನ್ನು ಅವನ ಫಾರ್ಮ್ ಹೌಸ್ ಬಳಿ